ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಮಾಕ್ ಇಂಟರ್ವ್ಯೂ ಬಗ್ಗೆ ಮಾತನಾಡ್ತೇನೆ. ಅದರಲ್ಲಿ ನೋಡೋಣ, ಮೊದಲನೇದಾಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಫಸ್ಟ್, ಅದಾದ ನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಲುವಾಗಿ, ಆಮೇಲೆ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಮತ್ತು AI ಮತ್ತು ML ಬ್ರಾಂಚ್ದವ್ರಿಗೆ, ಆಮೇಲೆ ಕೊನೆಯದಾಗಿ ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ಮೊದಲೇದಾಗಿ ನೋಡಿ, ಇಂಟ್ರೊಡಕ್ಷನ್ ಆ್ಯಂಡ್ ಐಸ್ ಬ್ರೇಕರ್. ಸೊ ದಿಸ್ ಟೇಕ್ ಅರೌಂಡ್ 5 to 10 minutes ಟೈಮ್. ಸೊ ಯೂಸಲಿ ಏನಪ್ಪ ಅಂದರೆ ಇದು 5 to 10 ನಿಮಿಷ ಸಮಯ ತಗೋತದ್ದು. ಸೊ ಇಂಟ್ರೋ ಏನು ಕೇಳ್ತಾರೆ ನೋಡ್ರಿ ಇಲ್ಲಿ. ಸೊ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಅಂದರೆ ನಿಮ್ಮ ಬಗ್ಗೆ ಹೇಳಿ ಅಂತ ಕೇಳ್ತಾರೆ. ಓಕೆ, ಸೊ ಅದರಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾತನಾಡಿದ್ದೇನೆ ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ. ಸೊ ಅದನ್ನು ನೀವು ಏನಪ್ಪ ಪ್ರಿಪೇರ್ ಆಗಿ ಸೊ ಹೇಳ್ಬೋದು. ಆಮೇಲೆ ಅವರು ನಿಮ್ಮ ರೆಸ್ಯೂಮ್ನ ನೋಡ್ತಾರೆ ಅವರು. ಸೊ ದೇ ಸೇ ಲೈಕ್ ವಾಕ್ ಮಿ ಥ್ರೂ ಯುವರ್ ರೆಸ್ಯೂಮೆ. ಸೊ ಇದ್ರ ಪರ್ಪಸ್ ಏನಪ್ಪ ಅಂತಾರೆ, ಅಸೆಸ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಅಂದರೆ ನೀವು ಯಾವ ಥರ ಮಾತನಾಡ್ತೀರಿ, ಯಾವ ಥರ ನಿಮ್ಮದು ಬಾಡಿ ಲ್ಯಾಂಗ್ವೇಜ್ ಇದೆ, ನಿಮ್ದೇನಪ್ಪ ಅಂದರೆ ವೊಕ್ಯಾಬುಲರಿ, ನಿಮ್ದೇನಪ್ಪ ಅಂದರೆ ಸ್ಪೋಕನ್ ಲ್ಯಾಂಗ್ವೇಜ್ ಯಾವ ಥರ ಕರೆಕ್ಟ್ ಆಗಿದೆ, ಅದನ್ನೆಲ್ಲ ಇದರಲ್ಲಿ ಅವ್ರಿಗೆ ಗೊತ್ತಾಗ್ತದೆ. ಅದರಲ್ಲಿ ಅಬೌಟ್ ಯುವರ್ ಸೆಲ್ಫ್ ಅಥವಾ ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ, ಮತ್ತು ಕಾನ್ಫಿಡೆನ್ಸ್, ಮತ್ತು ಏನಪ್ಪ ಅಂದರೆ ಎಬಿಲಿಟಿ ಟು ಸಮರೈಸ್ ಯುವರ್ ಕ್ವಾಲಿಫಿಕೇಷನ್ಸ್. ಸೊ ಜಸ್ಟ್ 5 to 10 minutesಲ್ಲಿ ನಿಮ್ಮ ಬಗ್ಗೆ ಅವರು ಇಷ್ಟನ್ನು ತಿಳ್ಕೊಂಡ್ಬಿಡ್ತಾರೆ ಅವರು. ಇದು ಮೊದಲೇದು. ಎರಡನೇದಾಗಿ ಬಿಹೇವಿಯರಲ್ ಕ್ವಶನ್ಸ್. ಸೊ ಇದು ಸುಮಾರು ಏನಪ್ಪ ಅಂದರೆ 10 to 15 ನಿಮಿಷ ಸಮಯ. ಇದರಲ್ಲಿ ಇಂಟರ್ವ್ಯೂ ಏನು ಕೇಳ್ತಾ ನೋಡಿರಿ. ಸೊ ಡಿಸ್ಕ್ರೈಬ್ ಚಾಲೆಂಜಿಂಗ್ ಸಿಚುವೇಷನ್ಸ್ ಯು ಫೇಸ್ ಇಟ್ ಆ್ಯಂಡ್ ಹೌ ಯು ಹ್ಯಾಂಡಲ್ ಇಟ್. ಸೊ ನೀವು ಏನಾದರೂ ಡಿಫಿಕಲ್ಟ್ ಸಿಚುವೇಶನ್ ಅಂದರೆ ಫೇಸ್ ಮಾಡಿದ್ರಿ, ಅದನ್ನು ಯಾವ ಥರ ನೀವು ಓವರ್ಕಮ್, ಅಂದರೆ ಯಾವ ಥರ ಅದನ್ನು ಹ್ಯಾಂಡಲ್ ಮಾಡಿದ್ರಿ ಅದ್ರ ಬಗ್ಗೆ ಕೇಳ್ತಾರೆ. ಸೊ ಅದನ್ನು ಸಪೋಸ್ ಹ್ಯಾಂಡಲ್ ಮಾಡಿದ್ರಿ ಕರಿಯರ್ದಲ್ಲಿ ಅಥವಾ ಜಾಬ್ನಲ್ಲಿ, ಅದನ್ನು ನೀವು ಹೇಳ್ಬೋದು. ಆಮೇಲೆ ಟೆಲ್ ಮಿ ಅಬೌಟ್ ಎ ಟೈಮ್ ಯು ವರ್ಕ್ಡ್ ಇನ್ ಎ ಟೀಮ್ ಆ್ಯಂಡ್ ವಾಟ್ ರೋಲ್ ಡಿಡ್ ಯು ಪ್ಲೇ. ಸೊ ನೀವೇನು ಒಂದು ಟೀಮ್ದಲ್ಲಿ ವರ್ಕ್ ಮಾಡಿರಿ, ಸೊ ಆ ಟೀಮ್ದಲ್ಲಿ ಏನಂತ ನೀವು ವರ್ಕ್ ಮಾಡಿರಿ, ಸೊ ನಿಮ್ಮದು ರೋಲ್ ಏನಿತ್ತು ಅಥವಾ ನಿಮ್ಮದು ಪೊಸಿಷನ್ ಏನಿತ್ತು ಅಂತಂದರೆ ಅದನ್ನು ಹೇಳ್ಬೋದು. ಆಮೇಲೆ ಹ್ಯಾವ್ ಯು ಎವರ್ ಹ್ಯಾಡ್ ಎ ಕಾನ್ಫ್ಲಿಕ್ಟ್ ವಿತ್ ದ ಟೀಮ್ ಮೇಟ್ಸ್, ಅಂತ ನಿಮ್ಮ ಟೀಮ್ ಮೇಟ್ಸ್ ಜೊತೆಗೆ ಏನಾದರೂ ಜಗಳ ಅಥವಾ ಏನಾದರೂ ಕಾನ್ಫ್ಲಿಕ್ಟ್ ಆಗಿದೆಯಾ, ಅಥವಾ ಮ್ಯಾನೇಜರ್ ಜೊತೆ ಏನಾದರೂ ನಿಮ್ದೇನಪ್ಪ ಅಂತಂದರೆ ಮಿಸ್ಬಿಹೇವಿಯರ್ ಆಗಿದೆಯಾ, ಸೊ ಅದನ್ನು ಯಾವ ಥರ ನೀವು ಸಾಲ್ವ್ ಮಾಡಿದ್ರಿ, ಸೊ ಹೌ ಡಿಡ್ ಯು ರಿಸಾಲ್ವ್ ಇಟ್, ಅದ್ರ ಬಗ್ಗೆ ಹೇಳ್ಬೋದು ಇಲ್ಲಿ. ಸೊ ಇದ್ರ ಮೇನ್ ಪರ್ಪಸ್ ಏನಪ್ಪ ಅಂದರೆ, ಉದ್ದೇಶಪ್ಪ ಅಂದರೆ ಇವ್ಯಾಲ್ಯೂಯೇಟ್ ಪ್ರಾಬ್ಲಮ್ ಸಾಲ್ವಿಂಗ್, ಟೀಮ್ ವರ್ಕ್ ಮತ್ತು ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಸ್ಕಿಲ್ಸ್. ಸೊ ಅವ್ರಿಗೆ ಏನು ಗೊತ್ತಾಗ್ತಂದರೆ ನಿಮ್ಮದು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಪ್ಲಸ್ ಏನಪ್ಪ ನೀವು ಟೀಮ್ದಲ್ಲಿ ಯಾವ ಥರ ವರ್ಕ್ ಮಾಡಿರಿ, ಆಮೇಲೆ ಸೊ ಈ ಥರ ಸಿಚುವೇಶನ್ ಬಂದರೆ ನೀವು ಯಾವ ಥರ ಏನಪ್ಪ ಅಂದರೆ ಅದನ್ನು ಹ್ಯಾಂಡಲ್ ಮಾಡಿ ರಿಸಾಲ್ವ್ ಮಾಡಿ ಅಂತ ಗೊತ್ತಾಗ್ತಾವ್ರಿಗೆ. ಇದು ಪಾಯಿಂಟ್ ನಂಬರ್ 2. ಇನ್ನು ಪಾಯಿಂಟ್ ನಂಬರ್ 3ದಲ್ಲಿ ಟೆಕ್ನಿಕಲ್ ಕ್ವಶನ್ಸ್ ಬಗ್ಗೆ ಮಾತಾಡ್ತಾರೆ. ಯೂಸಲಿ ಇದು ಅರೌಂಡ್ 15 to 20 minutes ಸಮಯ ತಗೋತದ್ದು. ಸೊ ಅದರಲ್ಲಿ ಇಂಟರ್ವ್ಯೂ ಏನು ಕೇಳ್ತಾರೆ ನೋಡಿ. ಸೊ ಬೇಸ್ಡ್ ಆನ್ ದಿ ಕ್ಯಾಂಡಿಡೇಟ್ ಫೀಲ್ಡ್. ಸೊ ಇವಾಗ ಬಂತು ನೋಡಿ, ಇವಾಗ ಅಂದರೆ ಬ್ರಾಂಚ್ ವೈಸ್ ಏನಪ್ಪ ಅಂದರೆ ಕ್ವಶನ್ಸ್ ಯೂಸಲಿ ಅವ್ರು ನಿಮಗೆ ಕೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ IT ಮತ್ತು CS ಸ್ಟೂಡೆಂಟ್ಸ್ ಇದ್ದವ್ರಿಗೆ, ಅಂದರೆ IT ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದರೆ ಎಕ್ಸ್ಪ್ಲೇನ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಸ್ಟ್ಯಾಕ್ ಆ್ಯಂಡ್ ಕ್ಯೂ ಕೇಳ್ಬೋದು ಕ್ವಶನ್ಸ್, ಅಂದರೆ ಇದು ಸ್ಯಾಂಪಲ್ ಕ್ವಶನ್ ಅಷ್ಟೇ. ಓಕೆ, ಅಥವಾ ರೈಟ್ ಎ ಕೋಡ್ ಟು ರಿವರ್ಸ್ ಎ ಲಿಂಕ್ಡ್ ಲಿಸ್ಟ್. ಸೊ ಲಿಂಕ್ಡ್ ಲಿಸ್ಟ್ ಎಕ್ಸಾಂಪಲ್ ಬರೋದು ಅದನ್ನು ರಿವರ್ಸ್ ಮಾಡಿ ಅಂತೂ ನಿಮ್ಗೆ ಕೇಳ್ಬೋದು. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದೂ ಇರ್ಬೋದು, ಪೈಥಾನ್ ಇರ್ಬೋದು, ಅಥವಾ C ಇರ್ಬೋದು, ಅಥವಾ C++ ಲಿಂತ್ ಇರ್ಬೋದು, ಅಥವಾ ಜಾವಾ ಇರ್ಬೋದು. ಸೊ ನಿಮ್ಗೆ ಅದು ಚಾಯ್ಸ್ ಕೊಟ್ಟಿರ್ತಾರೆ. ಸೊ ಬೆಟರ್ ಯು ಪ್ರಿಪೇರ್ ವಿತ್ C++, ಜಾವಾ ಆರ್ ಪೈಥಾನ್. ಓಕೆ, ಸೊ ಅದನ್ನೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದರೆ ಸ್ಟೂಡೆಂಟ್ಸ್ ಏನು ಕೇಳ್ತಾರೆ ನೋಡಿ, ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಪ್ರಿನ್ಸಿಪಲ್ಸ್ ಆಫ್ ಎನ್ ಇಂಟರ್ನಲ್ ಕಂಬಷನ್ ಎಂಜಿನ್. ಸೊ ಅವ್ರಿಗೆ ಈ ಥರ ಕೇಳ್ಬೋದು, ಅವರಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದರೆ. ಅಥವಾ ವಾಟ್ ಆರ್ ದಿ ಟೈಪ್ಸ್ ಆಫ್ ಗಿಯರ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್. ಸೊ ಈ ಥರ ಕ್ವಶನ್ಸ್ ಏನಪ್ಪ ಅಂದರೆ ಯೂಸಲಿ ಮಾಕ್ದಲ್ಲಿ ಕೇಳ್ತಾರೆ ನಿಮಗೆ ಕ್ಯಾಂಪಸ್ ಇಂಟರ್ವ್ಯೂದಲ್ಲಿ. ಆಮೇಲೆ ಫಾರ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದರೆ ನೋಡಿರಿ, ಎಕ್ಸ್ಪ್ಲೇನ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಎ ಮೈಕ್ರೋ ಪ್ರೊಸೆಸರ್ಸ್. ಹೌದಾ? ಅಥವಾ ಹಿಂಗೆ ಕೇಳ್ಬೋದು, ಹೌ ಡು ಯು ಡಿಸೈನ್ ಎ ಲೋ ಪಾಸ್ ಫಿಲ್ಟರ್. ಸೊ ಕ್ಯಾನ್ ಯು ಡಿರೈವ್ ಇಟ್ಸ್ ಟ್ರಾನ್ಸ್ಫರ್ ಫಂಕ್ಷನ್ಸ್. ಓಕೆ, ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಇದ್ದರೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಇನ್ ಕನ್ಸ್ಟ್ರಕ್ಷನ್ಸ್. ಸೊ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಯಾವ ಥರ ಕಾಂಟ್ರಾಕ್ಟನ್ನು ಯೂಸಲಿ ಸಿವಿಲ್ ಇಂಜಿನಿಯರಿಂಗ್ಸ್ ಏನಪ್ಪ ಅಂದರೆ ಮಾಡ್ತಾರೆ. ಆಮೇಲೆ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಕ್ರಿಟಿಕಲ್ ಪಾತ್ ಮೆಥಡ್ CPM ಆ್ಯಂಡ್ ಗಾಂಟ್ ಚಾರ್ಟ್ಸ್ ಇನ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಇದರಿಂದ ಏನು ಗೊತ್ತಾಗ್ತಂತಾರೆ, ಅಸೆಸ್ ದಿ ಡೊಮೇನ್ ನಾಲೆಜ್, ಅಂದರೆ ನೀವು ಆ ಫೀಲ್ಡ್ ಬಗ್ಗೆ ಎಷ್ಟು ನೀವು ಎಕ್ಸ್ಪರ್ಟೈಸ್ ಇದ್ದೀರಿ. ಸೊ ಡೊಮೇನ್ ನಾಲೆಜ್ ಅಪ್ಪ ಅಂದರೆ ಆ ಪರ್ಟಿಕ್ಯುಲರ್ ಫೀಲ್ಡ್ ಬಗ್ಗೆ ನಿಮಗೆ ಎಷ್ಟು ನಾಲೆಜ್ ಇದೆ, ಅಥವಾ ಎಷ್ಟು ಅದರಲ್ಲಿ ನೀವು ಹತ್ರ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇನ್ ದಿ ಟೆಕ್ನಿಕಲ್ ಏರಿಯಾಸ್. ಅದಾದ ನಂತರ ಸೊ ಸಪೋಸ್ ನಿಮ್ಮದು AI ಮತ್ತು ML ಬ್ರಾಂಚ್ ಇದ್ದರೆ, ಸೊ ಅವ್ರು ಕೇಳೋದು ಕ್ವಶನ್ ಏನಪ್ಪ ಅಂದ್ರೆ ನೋಡಿರಿ, ವಿಚ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಲೈಬ್ರರೀಸ್ ಡು ಯು ಯೂಸ್ ಫಾರ್ AI ML ವೈ. ಸೊ AI ಮತ್ತು MLದಲ್ಲಿ ನಿಮ್ದು ಯಾವ್ದು ಲೈಬ್ರರಿ ಅಥವಾ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಚೂಸ್ ಮಾಡ್ತೀರಿ ಮತ್ತು ಯಾಕೆ ಚೂಸ್ ಮಾಡ್ತೀರಿ. ಸೊ ಜಾವಾ ಇರ್ಬೋದು, ಪೈಥಾನ್ ಇರ್ಬೋದು, ಅದರಲ್ಲಿ ಯಾವ್ದು ನೀವು ಚೂಸ್ ಮಾಡಿರಿ ಅದ್ರ ಬಗ್ಗೆ ರೀಸನ್ ಹೇಳ್ಬೇಕಷ್ಟೇ ನೀವು. ಆಮೇಲೆ ಹ್ಯಾವ್ ಯು ವರ್ಕ್ಡ್ ವಿತ್ ಟೆನ್ಸರ್ ಫ್ಲೋ, ಪೈಟಾರ್ಚ್. ಓಕೆ, ಸೊ ಟೆನ್ಸರ್ ಫ್ಲೋ ಮತ್ತು ಪೈಟಾರ್ಚ್ ಮೇಲೆ ವರ್ಕ್ ಮಾಡಿದ್ದೀರಾ. ಸೊ ವಿಚ್ ಒನ್ ಡು ಯು ಪ್ರಿಫರ್ ಆ್ಯಂಡ್ ವೈ. ಸೊ ಎರಡರಲ್ಲಿ ಯಾವ್ದು ನೀವು ಪ್ರಿಫರ್ ಮಾಡ್ತೀರಿ ಮತ್ತು ಯಾಕೆ ಪ್ರಿಫರ್ ಮಾಡ್ತೀರಿ. ಓಕೆ, ಇದು ಕ್ವಶನ್ ಬರೋದು ಯೂಸಲಿ ಫಾರ್ ಮಷಿನ್ ಲರ್ನಿಂಗ್ ಮತ್ತು AI ಇದ್ದರೆ ಬರುತ್ತಿದ್ದು. ಆಮೇಲೆ ಫಾರ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದರೆ
ಹೌದಾ. ಐ ಎಸ್ ದೂರಿಗೆ ನೋಡಿ ಕ್ವಶನ್ಸ್ ಏನು ಕೇಳ್ತಾರೆ ಅಂದರೆ ವಾಟ್ ಇಸ್ ದಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಥವಾ SDLC ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಫೇಸಸ್. ಸೊ ಡಿಫ್ರೆಂಟ್ ಫೇಸಸ್ ಇರ್ತಾವೆ, ಅದರಲ್ಲೆಲ್ಲ ಹೇಳ್ಬೋದಲ್ಲ. ಓಕೆ, ಡಿಸೈನಿಂಗ್, ಆಮೇಲೆ ಡೆವಲಪ್ಮೆಂಟ್, ಆಮೇಲೆ ಟೆಸ್ಟಿಂಗ್, ಹೌದಾ. ಆಮೇಲೆ ಫಸ್ಟ್ ಹೌ ಟು ಗ್ಯಾದರ್ ದಿ ರೆಲೆವೆಂಟ್ ಇನ್ಫಾರ್ಮೇಷನ್ಸ್, ಅದ್ರ ಬಗ್ಗೆ ಒಂದು ಸರ್ತಿ ನೀವು ನೋಡ್ಕೋಬೋದು. ಆಮೇಲೆ ಹ್ಯಾವ್ ಯು ವರ್ಕ್ಡ್ ವಿತ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಲೈಕ್ ಗಿಟ್ ಆರ್ ಗಿಟ್ ಹಬ್. ಸೊ ಹೌ ಡು ಯು ಯೂಸ್ ದಮ್ ಇನ್ ಎ ಪ್ರಾಜೆಕ್ಟ್. ಸೊ ಗಿಟ್ ಹಬ್ ಅಥವಾ ವರ್ಷನ್ ಕಂಟ್ರೋಲ್ ಅಂತ ನಾವೇನಂತೀವಿ, ಅದನ್ನು ಯಾವ ಥರ ಯೂಸ್ ಮಾಡ್ಬೋದು, ಅದನ್ನು ವರ್ಷನ್ ಕಂಟ್ರೋಲ್ ಅಂತ ಹೆಂಗೆ ಯೂಸ್ ಮಾಡ್ಬೋದು ಅನ್ನೋದು ಸೊ ಟೆಕ್ನಿಕಲ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಆಸ್ ಎ IS ಸ್ಟೂಡೆಂಟ್. ಓಕೆ, ಅದಾದ ನಂತರ ಕೇಸ್ ಸ್ಟಡೀಸ್ ಆರ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಇದು ಸುಮಾರು ಏನಪ್ಪ ಅಂದರೆ 10 ರಿಂದ 15 ನಿಮಿಷ ಸಮಯ. ಅದರಲ್ಲಿ ಇಂಟರ್ವ್ಯೂ ಏನು ಕೇಳ್ತಾರೆ. ಸೊ ಹಿಯರ್ ಇಸ್ ಎ ಸಿನಾರಿಯೋ, ಅವರೊಂದು ನಿಮಗೊಂದು ಸಿನಾರಿಯೋ ಕೊಟ್ಬಿಡ್ತಾರೆ ಅವರು. ಸೊ ಯು ಆರ್ ಆಸ್ಕ್ಡ್ ಟು ಡಿಸೈನ್ ಅ ಡಾಟಾಬೇಸ್ ಸಿಸ್ಟಮ್ ಫಾರ್ ಎನ್ ಕಾಮರ್ಸ್ ಪ್ಲಾಟ್ಫಾರ್ಮ್. ಸೊ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಒಂದು ಡೇಟಾಬೇಸ್ ನೀವು ಡಿಸೈನ್ ಮಾಡಬೇಕು. ಅದನ್ನು ಯಾವ ಥರ ನೀವು ಹೆಂಗೆ ಸ್ಟಾರ್ಟ್ ಮಾಡ್ತೀರಿ, ಯಾವ ಥರ ನೀವು ಅದನ್ನು ಕಂಪ್ಲೀಟ್ ಮಾಡ್ತೀರಿ. ಸೊ ಅದನ್ನು ಟೆಕ್ನಿಕಲ್ ಆಗಿ ಏನಪ್ಪ ಅಂದರೆ ನೀವು ಒಂದು ಕೇಸ್ ಸ್ಟಡಿ ಮುಖಾಂತರ ನೀವು ಸಾಲ್ವ್ ಮಾಡಬೇಕಲ್ಲಿ. ಸೊ ಹೌ ಡು ಯು ಅಪ್ರೋಚ್ ಸಾಲ್ವಿಂಗ್ ದಿಸ್. ಸೊ ಯಾವ ಥರ ನೀವು ಅದನ್ನು ಅಪ್ರೋಚ್ ಸಾಲ್ವ್ ಮಾಡ್ತೀರಿ ಅಂತ. ಆಮೇಲೆ ಅಥವಾ ಹಿಂಗಿರ್ಬೋದು, ಸಪೋಸ್ ಇಫ್ ಯು ಆರ್ ಕಮಿಂಗ್ ಫ್ರಮ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್, ಲೈಕ್ MBA ಇರ್ಬೋದು ಅಥವಾ BBM ಇರ್ಬೋದು, ಅವಾಗ ಏನಪ್ಪ ಅಂದರೆ ಈ ಥರ ಕೇಳ್ಬೋದು. ಲೈಕ್ ಹೌ ಡು ಯು ಇನ್ಕ್ರೀಸ್ ಸೇಲ್ಸ್ ಇನ್ ಡಿಕ್ಲೈನಿಂಗ್ ಮಾರ್ಕೆಟ್. ಸೊ ಮಾರ್ಕೆಟ್ ಯಾವಾಗ ಕೆಳಗೆ ಹೋಗ್ತಾ ಇದೆ ಆ ಸಮಯದಲ್ಲಿ ನೀವು ಏನಪ್ಪ ಅಂದರೆ ಪ್ರಾಡಕ್ಟನ್ನು ಯಾವ ಥರ ನೀವು ಸೇಲ್ಸ್ ಇನ್ಕ್ರೀಸ್ ಮಾಡ್ತೀರಿ. ಸೊ ಈ ಥರ ಕೇಳ್ಬೋದು. ಓಕೆ, ಇಫ್ ಯು ಆರ್ ಫ್ರಮ್ ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್. ಸೊ ಇದರಿಂದ ಏನು ಗೊತ್ತಾಗ್ತದೆ ಪರ್ಪಸ್ ಅಪ್ಪ ಅಂದರೆ ಟೆಸ್ಟ್ ಅನಾಲಿಟಿಕಲ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅಂಡರ್ ಪ್ರೆಷರ್. ಸೊ ಅಂಡರ್ ಪ್ರೆಷರ್ದಲ್ಲಿ ಯಾವ ಥರ ನಾವು ಅನಾಲಿಟಿಕಲ್ ಆಗಿ ಆನ್ಸರ್ ಮಾಡ್ತೀವಿ ಪ್ರಾಪರಾಗಿ. ಸೊ ಅದನ್ನು ಏನಪ್ಪ ಅಂದರೆ ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಹಿಯರ್. ಅದಾದ ನಂತರ ಸಿಚುವೇಶನಲ್ ಆ್ಯಂಡ್ ಹೈಪೋಥೆಟಿಕಲ್ ಕ್ವಶನ್ಸ್ ಸುಮಾರು ಏನಪ್ಪ ಅಂದರೆ 10 ರಿಂದ 15 ಮಿನಿಟ್ಸ್. ಸೊ ಇಂಟರ್ವ್ಯೂ ಏನು ಕೇಳ್ತಾರೆ ನೋಡಿ. ಇಫ್ ಯು ಆರ್ ಲೀಡಿಂಗ್ ಎ ಪ್ರಾಜೆಕ್ಟ್ ಆ್ಯಂಡ್ ಡೆಡ್ಲೈನ್ ವಾಸ್ ಟೈಟ್, ಹೌ ಡು ಯು ಎನ್ಶ್ಯೂರ್ ಕಂಪ್ಲೀಷನ್ಸ್. ಸಪೋಸ್ ನೀವು ಯಾವುದೋ ಒಂದು ಪ್ರಾಜೆಕ್ಟ್ನಲ್ಲಿ ನೀವು ಇದ್ದೀರಿ, ಅದರ ಡೆಡ್ಲೈನ್ ಏನಪ್ಪ ಅಂದರೆ ಅದರ ಮುಗಿಸೋ ಸಮಯ ಏನಪ್ಪ ಅಂದರೆ ಭಾಳ ಸಮೀಪ ಇದೆ, ಬಟ್ ಹ್ಯೂಜ್ ಪ್ರೆಷರ್ ಇದೆ. ಸೊ ಬಟ್ ಪ್ರೆಷರ್ ಇಟ್ಕೊಂಡು ನೀವು ಯಾವ ಥರ ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡ್ತೀರಿ, ಹೌದಾ, ಆ ಥರ ಕೇಳ್ಬೋದು. ಅಥವಾ ವಾಟ್ ವುಡ್ ಯು ಡೂ ಇಫ್ ಯು ವೇರ್ ಅಸೈನ್ಡ್ ಅ ಟಾಸ್ಕ್ ದಟ್ ಯು ಡಿಡ್ ನಾಟ್ ನೋ ಅಬೌಟ್ ಇಟ್. ಅಥವಾ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನಿಮಗೇನೋ ಟಾಸ್ಕ್ ಅಸೈನ್ ಮಾಡಿದ್ರು, ನಿಮ್ಗೆ ಅದು ಗೊತ್ತಿಲ್ಲ, ಬಟ್ ಅಲ್ಟಿಮೇಟ್ಲಿ ಹೌ ಟು ಕಂಪ್ಲೀಟ್ ದಿ ಟಾಸ್ಕ್. ಸೊ ಯಾವ ಥರ ನೀವು ಸೀನಿಯರನ್ನು ಅವ್ರು ಡಿಸ್ಕಸ್ ಮಾಡ್ತೀರಿ ಅಥವಾ ನಿಮ್ಮ ಟೀಮ್ ಮೇಟ್ಸನ್ನು ಯಾವ ಥರ ಡಿಸ್ಕಸ್ ಮಾಡ್ತೀರಿ. ಸೊ ಅದನ್ನು ಹೆಂಗೆ ಸಾಲ್ವ್ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ನೀವು ಎಫರ್ಟ್ ಮಾಡ್ತೀರಿ. ಸೊ ಅದ್ರ ಬಗ್ಗೆ ಸೊ ಯು ಹ್ಯಾವ್ ಟು ಟೆಲ್ ಪ್ರಾಪರ್ ಆನ್ಸರ್ ಫಾರ್ ದ್ಯಾಟ್. ಸೊ ಇದರಿಂದ ಏನು ಗೊತ್ತಾಗ್ತಂತಂದರೆ ಪರ್ಪಸ್ ಏನಪ್ಪ ಅಂದರೆ ಗಾಸ್ ಲೀಡರ್ಶಿಪ್ ಪೊಟೆನ್ಷಿಯಲ್, ಅಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ಗೊತ್ತಾಗ್ತವ್ರಿಗೆ ನೀವು ಯಾವ ಥರ ನೀವು ಅಂದರೆ ಕಂಪ್ನಿಯಲ್ಲಿ ನೀವು ಕಮ್ಯುನಿಕೇಷನ್ ಮಾಡ್ತೀರಿ ಅಥವಾ ಇಂಟರ್ಪರ್ಸನಲ್ ಬಿಹೇವಿಯರ್ ಇಟ್ಕೊಂಡ್ರಿ ನೀವೆಲ್ಲ. ಆಮೇಲೆ ಯಾವ ಥರ ನೀವು ಅಡಾಪ್ಟ್ ಮಾಡ್ಕೊಂಡ್ರಿ ಸಿಚುವೇಶನ್ಗೆಲ್ಲ. ದೆನ್ ಕ್ರಿಟಿಕಲ್ ಥಿಂಕಿಂಗ್ ಇವೆಲ್ಲ. ಓಕೆ, ಸೊ ಆಮೇಲೆ ನೆಕ್ಸ್ಟ್ ಬರೋದು HR ರೌಂಡ್. ಇದು ಅರೌಂಡ್ 5 to 10 minutes ಟೈಮ್. ಸೊ ಇಂಟರ್ವ್ಯೂ ಏನು ಕೇಳ್ತಾರಪ್ಪ, ಯೂಸಲಿ ಸೈಕಲಾಜಿಕಲ್ ಅಥವಾ ನಿಮ್ಮದು ಕರಿಯರ್ ಗೋಲ್ ಬಗ್ಗೆ ಕೇಳ್ತಾರೆ ಇದರಲ್ಲಿ. ಲೈಕ್ ವೇರ್ ಡು ಯು ಸಿ ಯುವರ್ ಸೆಲ್ಫ್ 5 years. ಸೊ ಅಂದರೆ ಇವಾಗ ಹಿಡ್ಕೊಂಡು ಏನಪ್ಪ ನೆಕ್ಸ್ಟ್ 5 yearsನಲ್ಲಿ ನೀವು ಯಾವ ರೋಲಲ್ಲಿ ಇರಬೇಕಂತ ಮಾಡಿರಿ, ನಿಮ್ದು ಏನು ಅಂದರೆ ಫ್ಯೂಚರ್ ಗೋಲ್ ಇದೆ ಅಂತ ಕೇಳ್ಬೋದು. ಅಥವಾ ವಾಟ್ ಯು ವಾಂಟ್ ಟು ವರ್ಕ್ ಫಾರ್ ಅವರ್ ಕಂಪ್ನಿ, ನಮ್ಮ ಕಂಪ್ನಿಯಲ್ಲಿ ಯಾಕೆ ವರ್ಕ್ ಮಾಡ್ಲಿಕ್ಕೆ ನೀವು ಇಷ್ಟಪಡ್ತೀರಿ. ಸೊ ರೀಸನ್ ಯು ಹ್ಯಾವ್ ಟು ಟೆಲ್. ಆಮೇಲೆ ವಾಟ್ ಆರ್ ಯುವರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್, ನಿಮ್ಮದು ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಅದ್ರ ಬಗ್ಗೆ ನೀವು ಮಾತಾಡಬೇಕಿಲ್ಲಿ. ಸೊ ಅಲ್ಟಿಮೇಟ್ ಪರ್ಪಸ್ ಇಸ್ ವಾಟ್. ಸೊ ಅಂಡರ್ಸ್ಟ್ಯಾಂಡ್ ದಿ ಕ್ಯಾಂಡಿಡೇಟ್ ಕರಿಯರ್ ಗೋಲ್. ಸೊ ಅವ್ರಿಗೇನು ಗೊತ್ತಾಗ್ತಂತ ನಿಮ್ದು ಕರಿಯರ್ ಗೋಲ್ ಗೊತ್ತಾಗುತ್ತೆ. ಆಮೇಲೆ ಕಂಪ್ನಿ ಯಾವ ಥರ ನೀವು ಫಿಟ್ ಆಗ್ತಿರೋ ಇಲ್ಲೋ ಅಲ್ಲಿ ಗೊತ್ತಾಗುತ್ತೆ. ಪ್ಲಸ್ ಏನಪ್ಪ ಅಂದರೆ ಸೆಲ್ಫ್ ಅವೇರ್ನೆಸ್, ನೀವು ಎಷ್ಟು ಅವೇರ್ ಇದ್ದೀರಿ ನಿಮ್ಮ ಬಗ್ಗೆ, ನಿಮ್ಮ ಕರಿಯರ್ ಬಗ್ಗೆ, ನಿಮ್ದು ಏನಪ್ಪ ಅಂದರೆ ನಿಮ್ಮ ಜಾಬ್ಸ್ ಬಗ್ಗೆ, ಹೌದಾ, ನಿಮ್ಮದು ಫ್ಯೂಚರ್ ಅಂದರೆ ಲೈಫ್ ಬಗ್ಗೆ. ಸೊ ಅದನ್ನೆಲ್ಲ ಇದರಲ್ಲಿ ಅವ್ರಿಗೆ ಗೊತ್ತಾಗ್ತದೆ. ಓಕೆ, ಆಮೇಲೆ ಕ್ಯಾಂಡಿಡೇಟ್ ಕ್ವಶನ್ಸ್. ಯೂಸಲಿ ಕ್ಯಾಂಡಿಡೇಟ್ ಏನಾದರೂ ಕ್ವಶನ್ ಕೇಳಬೇಕಾಗಿತ್ತಪ್ಪ ಅಂದರೆ ಇಂಟರ್ವ್ಯೂಗೆ ಅದು ಕೇಳ್ಬೋದು. ಸೊ ದೇ ಮೇ ಗಿವ್ 5 minutes ಟೈಮ್. ಸೊ ಇಂಟರ್ವ್ಯೂಸ್ ಲೈಕ್ ಡೂ ಯು ಹ್ಯಾವ್ ಎನಿ ಕ್ವಶನ್ಸ್ ಫಾರ್ ಅಸ್, ಅಂದರೆ ಏನಾದರೂ ಕ್ವಶನ್ ಕೇಳಬೇಕಾದ್ರೆ ತಾವು ಕೇಳ್ಬೋದು, ಹೌದಾ. ಸೊ ಇದರಿಂದ ಏನು ಗೊತ್ತಾಗ್ತಂದರೆ ಕ್ಯಾಂಡಿಡೇಟ್ ಏನಾದರೂ ಎಕ್ಸ್ಟ್ರಾ ಡೌಟ್ ಇದ್ದರೆ ಅಥವಾ ಏನಾದರೂ ಅಂದರೆ ಅವ್ರಿಗೆ ಗೊತ್ತಾಗಿಲ್ತಂದರೆ ದೇ ಕ್ಯಾನ್ ಆಸ್ಕ್ ಕ್ವಶನ್ಸ್ ಆಫ್ಟರ್ ಆಲ್ ದೀಸ್ 6 rounds. ಸೊ ವಿಚ್ ಈಸ್ ಇನ್ ಆನ್ 7th position. ಸೊ ಇವ್ಯಾಲ್ಯುಯೇಟ್ ದಿ ಕ್ಯಾಂಡಿಡೇಟ್ ಇಂಟ್ರೆಸ್ಟ್ ಆ್ಯಂಡ್ ಕ್ಯೂರಿಯಾಸಿಟಿ ಅಬೌಟ್ ದಿ ರೋಲ್ ಆ್ಯಂಡ್ ಕಂಪ್ನಿ. ಸೊ ಕಂಪ್ನಿ ಬಗ್ಗೆ ಅಥವಾ ರೋಲ್ ಬಗ್ಗೆ ಜಾಸ್ತಿ ಏನಾದರೂ ಕ್ಯೂರಿಯಾಸಿಟಿ ಬಂದರೆ ನೀವು ಆ ಕ್ವಶನ್ ಏನಪ್ಪ ಅಂದರೆ ಕೇಳ್ಬೋದು. ಓಕೆ, ಸೊ ಇದು ಏನಪ್ಪ ಅಂತಾರೆ ಮಾಕ್ ಇಂಟರ್ವ್ಯೂ ಸ್ಯಾಂಪಲ್. ಆಮೇಲೆ ಲಾಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಬರೋದು ಫೀಡ್ಬ್ಯಾಕ್ ಸೆಷನ್ಸ್ ಬರುತ್ತೆ ಯೂಸಲ್ಲಿ. ಸೊ ಇಟ್ ವುಡ್ ಬಿ ಅರೌಂಡ್ 10 to 15 minutes ಟೈಮ್. ಸೊ ಇದರಲ್ಲಿ ಏನಪ್ಪ ಅಂದರೆ ಇಂಟರ್ವ್ಯೂ ಏನ್ಕಂತ ಪ್ರೊವೈಡ್ ದಿ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಆನ್ ಕಮ್ಯುನಿಕೇಷನ್ಸ್. ಸೊ ನಿಮ್ಮ ಕಮ್ಯುನಿಕೇಷನ್ ಬಗ್ಗೆ ಫೀಡ್ಬ್ಯಾಕ್ ಕೇಳ್ಬೋದು. ಲೈಕ್ ರೇಟಿಂಗ್ ಲೈಕ್ 1 to 10 ರೇಟಿಂಗ್ ಆ ಥರ ರೇಟಿಂಗ್ ಮಾಡಿ ಕೇಳ್ಬೋದು. ಟೆಕ್ನಿಕಲ್ ಸ್ಕಿಲ್ಸ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಆಮೇಲೆ ಕಾನ್ಫಿಡೆನ್ಸ್. ಸೊ ಸಜೆಸ್ಟ್ ಇಂಪ್ರೂವ್ಮೆಂಟ್ಸ್ ಆ್ಯಂಡ್ ದಿ ಕಮೆಂಟ್ ಸ್ಟ್ರೆಂತ್. ಸೊ ಏನಾದರೂ ಸಜೆಷನ್ ಕೊಡ್ಬೋದು ನಾವು ಬೇಕಂದರೆ. ಸೊ ದಿಸ್ ಆಲ್ ಪಾರ್ಟ್ ಆಫ್ ದಿ ಫೀಡ್ಬ್ಯಾಕ್ ಸೆಷನ್ಸ್. ಓಕೆ, ಸೊ ಗುಡ್ ಲಕ್. Hope you enjoyed this session. So please subscribe to my channel for further videos. So thanks for watching.